ವಯಾಲಿಕಾವಲ್ ಪೊಲೀಸ್ ಠಾಣೆಯವರು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಓರ್ವ ಡ್ರೈವರ್, ಅದು ಕೂಡ 10 ವರ್ಷಗಳಷ್ಟು ಕಾಲ ಮನೆಯಲ್ಲಿ ಕೆಲಸ ಮಾಡಿರ್ತಾ ಇರ್ತಕ್ಕಂಥ ಡ್ರೈವರನ್ನೇ ಅವರ ಒಂದು ಹಣವನ್ನು ಸುಮಾರು 1 ಕೋಟಿಗೂ ಹೆಚ್ಚು 1,50,00,000ದಷ್ಟು ಹಣವನ್ನು ಅವರು ಬ್ಯಾಂಕಿಗೆ ಕಟ್ಟಲಿಕ್ಕೆ ಅಂತ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಅದನ್ನು ತೆಗೆದುಕೊಂಡು ಪರಾರಿಯಾಗಿರ್ತಾನೆ. ಆರೋಪಿಯನ್ನು ಪತ್ತೆ ಹಚ್ಚಿ ಆತನನ್ನು ಕೂಲಂಕುಷ ವಿಚಾರಣೆ ಮಾಡಿ ಆತ ಕಳ್ಳತನ ಮಾಡಿರ್ತಕ್ಕಂಥ ಈ ಹಣವನ್ನು ವಯಾಲಿಕಾವಲ್ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿ ಅದನ್ನು ರಿಕವರಿ ಮಾಡಿರ್ತಾರೆ. ಆರೋಪಿ ಏನಿದ್ದಾನೆ ಈಗಾಗಲೇ ಹೇಳಿದ ಹಾಗೆ ಸುಮಾರು 10 ವರ್ಷಗಳ ಕಾಲ ಈ ಫಿರ್ಯಾದಿದಾರರು ಏನು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ ಅವರ ಬಳಿ ಕೆಲಸ ಮಾಡಿಕೊಂಡಿದ್ದು ಆತ ಈ ರೀತಿ ತನ್ನ ಅವಶ್ಯಕತೆಗೋಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಕಂಡುಬರ್ತದೆ. ಅದಕ್ಕೋಸ್ಕರವೇ ನಾವು ಅನೇಕ ಸಂದರ್ಭಗಳಲ್ಲಿ ಈ ಮನೆ ಅಥವಾ ಅಂಗಡಿಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲಸಕ್ಕೆ ತಾವು ಏನು ಸಿಬ್ಬಂದಿಗಳನ್ನು ನೇಮಿಸಿಕೊಳ್ತಾರೆ ಅವರ ಪೂರ್ವಾಪರಗಳನ್ನು ಪರಿಶೀಲಿಸ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥದ್ದು, ಜೊತೆಗೆ ಅವರುಗಳ ಮೇಲೆ ಹಿಂದೆ ಏನಾದರೂ ಪ್ರಕರಣಗಳಿದ್ದಾವೆ ಅಥವಾ ಎಲ್ಲಿಯವರು ಏನು ಅನ್ನೋದನ್ನು ಸ್ವಲ್ಪ ಸಮಗ್ರವಾಗಿ ವಿಚಾರಣೆ ಮಾಡಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥದ್ದು. ಆ ರೀತಿ ಇಟ್ಕೊಂಡ ಸಂದರ್ಭದಲ್ಲಿಯೂ ಕೂಡ ಅವರಿಗೆ ಹೆಚ್ಚು ನಿಮ್ಮ ಮನೆಯ ಎಲ್ಲ ಪ್ರದೇಶಗಳಿಗೆ ಅವರಿಗೆ ಆ್ಯಕ್ಸೆಸ್ಸನ್ನು ಕೊಡದ ರೀತಿಯಲ್ಲಿ ಮತ್ತು ಚಿನ್ನಾಭರಣಗಳು ಮತ್ತು ಎಲ್ಲಿ ನೀವು ಒಡೆಯುವ ವಸ್ತುಗಳು ಅಥವಾ ಬೆಲೆ ಬಾಳುವ ಪದಾರ್ಥಗಳನ್ನು ಇಟ್ಕೊಂಡಿರ್ತೀರಿ ಅದರ ಬಗ್ಗೆ ಸೂಕ್ತವಾಗಿ ಅದರ ರಕ್ಷಣೆಯನ್ನು ವಹಿಸ್ತಕ್ಕಂಥದ್ದು ಮತ್ತು ಅವರಿಗೆ ಅದರ ಆ್ಯಕ್ಸೆಸ್ ಇಲ್ಲದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಇವೆಲ್ಲ ಪ್ರಮುಖ ಆಗ್ತವೆ. ಜೊತೆಗೆ ಹೆಚ್ಚಿನ ಮಟ್ಟಿಗೆ ಮನೆಗಳಲ್ಲಿ ಚಿನ್ನಾಭರಣಗಳನ್ನು ಇಟ್ಟುಕೊಳ್ಳದೇ ಅವುಗಳನ್ನು ಬ್ಯಾಂಕ್ನ ಲಾಕರ್ಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಅಂಥೇಳಿ ನಾವು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತಮಗೆ ತಿಳಿಸಿದ್ದೇವೆ. ಅದನ್ನೇ ಮತ್ತೊಮ್ಮೆ ಈಗ ಒತ್ತಿ ಹೇಳ್ತಾ ಇದ್ದೇವೆ.